ಈಗ ಸದ್ಯಕ್ಕೆ ನ್ಯಾಯಾಲಯದಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ. ಅದು ಹೈಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು. ನಾಳೆ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಾಸಿಕ್ಯೂಷನ್ಗೆ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ನಾಳೆ ಪಿಟಿಷನ್ ದಾಖಲಾಗುತ್ತಂತೆ. ನಾಳೆ ಕೋರ್ಟ್ಗೆ ದಾವೆಯನ್ನು ಹೂಡಲಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು. ಬಟ್ ಹೈಕೋರ್ಟ ಸುಪ್ರೀಂ ಕೋರ್ಟ ಇದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದಾದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ಕೋರ್ಟ್ ಹೋಗಲೇಬೇಕು. ನೇರವಾಗಿ ಸಿ ಎಂ ಮೇಲೆ ಕಾಗ್ನಿಷನ್ ತೆಗೆದುಕೊಳ್ಬೋದು. ಈಗ ಕೋರ್ಟ್ ಮುಂದೆ ಇರತಕ್ಕಂಥ ಎರಡು ಆಯ್ಕೆಗಳು, ಅಂದರೆ ಆ್ಯಕ್ಚುಲ್ ಆಗಿ ಕೋರ್ಟ್ ಮುಂದೆ ಇರೋ ಆಯ್ಕೆಗಳ ಬಗ್ಗೆ ನಾವು ಮಾತಾಡಬಾರ್ದು. ಇನ್ನು ಸಿದ್ದರಾಮಯ್ಯನವ್ರ ಮುಂದೆ ಇರೋ ಆಯ್ಕೆಗಳೇನು ಅಥವಾ ಬಿ ಜೆ ಪಿ ಮುಂದೆ ಇರೋ ಆಯ್ಕೆಗಳೇನು ಅದನ್ನು ಹೇಳ್ಬೋದು. ಬಟ್ ಸ್ಟಿಲ್ ಏನು ಮಾಡಬಹುದು ಕೋರ್ಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀವಿ. ನೇರವಾಗಿ ಸಿ ಎಂ ಮೇಲೆ ಕಾಗ್ನಿಜೆನ್ಸನ್ನು ತೊಗೊಳ್ಬೋದು. ಕಾಗ್ನಿಜೆನ್ಸ್ ತೊಗೊಂಡ್ರೆ ಏನಾಗುತ್ತೆ, ಸಿ ಎಮ್ಗೆ ಡೈರೆಕ್ಟಾಗಿ ನೋಟಿಸ್ ಜಾರಿ ಆಗುತ್ತೆ. ದೂರುದಾರರಿಗೆ ದಾಖಲಾತಿಯನ್ನು ಕೊಡಿ ಅಂತ ಕೋರ್ಟು ಆದೇಶ ಕೊಡುತ್ತೆ. ಅದು ಕೊಟ್ಟ ಮೇಲೆ ಟ್ರಯಲ್ ರೀತಿಯಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಇದು ಡೈರೆಕ್ಟಾಗಿ ಕೋರ್ಟು ತಾನೇ ಜವಾಬ್ದಾರಿ ತಗೊಳ್ತಕ್ಕಂಥದ್ದು. ಇದು ಆಯ್ಕೆ ನಂಬರ್ 1. ನಂಬರ್ 2 ಏನಿದೆ ಅಂತ ಕೂಡ ನೋಡ್ಬೋಣ. ಡೈರೆಕ್ಟಾಗಿ ತಾನೇ ತೊಗೋಬಹುದು. ಇಲ್ಲ ಈ ಕಾಗ್ನಿಜೆನ್ಸನ್ನು ತೊಗೊಳ್ಳದೇ ಇದ್ದಲ್ಲಿ ಪಿ ಸಿ ಆರ್ಗೆ ರೆಫರ್ ಮಾಡ್ಬೋದು ಕೋರ್ಟ್. ಫಸ್ಟ್ ನೀವು ಪಿ ಸಿ ಆರ್ ಮಾಡಿ ಅಂತಂದ್ಬಿಟ್ಟು ಹಾಕಿ ಅಂತ ಹೇಳಿಬಿಟ್ಟು ಆ ಖಾಸಗಿ ದೂರನ್ನು ರೆಕಾರ್ಡ್ ಮಾಡಿಕೊಳ್ಳುವಂತೆ ಲೋಕಾಯುಕ್ತಕ್ಕೆ ಡೈರೆಕ್ಷನ್ಸನ್ನು ಕೊಡ್ಬೋದು. ಲೋಕಾಯುಕ್ತದವ್ರಿಗೆ ಹೇಳಿ ಅಲ್ಲಿ ಪಿ ಸಿ ಆರ್ ಮಾಡಿಸಿ, ಅದೇನಾದರೂ ಆದೇಶವಾದರೆ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುತ್ತೆ, ದೂರು ದಾಖಲಾಗುತ್ತೆ. ಆ್ಯಕ್ಚುಲಿ ಮೈಸೂರು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಅವ್ರಿಗೇನೂ ಕ್ರಮ ತೊಗೊಂಡಿಲ್ಲ, ಯಾಕೆಂದರೆ ರಾಜ್ಯಪಾಲರು ಏನೂ ನಿರ್ಧಾರ ತೊಗೊಂಡಿರಲಿಲ್ಲ. ಮೈಸೂರು ಲೋಕಾಯುಕ್ತದಲ್ಲಿ FIR ಕೂಡ ಆಗುತ್ತೆ. ಈ ಎರಡು ಸಾಧ್ಯತೆಗಳು ಈಗ ಸದ್ಯಕ್ಕಿರ್ತಕ್ಕಂಥದ್ದು. ಏನೇ ಆದರೂ ಕೂಡ ಕೇವಲ ಒಂದು ವಾದ ಪ್ರತಿವಾದವನ್ನು ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಪರಮೇಶ್ವರ್ ಹೇಳ್ತಾ ಇದ್ದಾರಲ್ಲ, ಇದನ್ನು ಕೋರ್ಟ್ ಮುಂದೆ ಹೇಳಿದ ತಕ್ಷಣ ಆಯಿತು ರಾಜ್ಯಪಾಲರ ಆದೇಶಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿಬಿಡಲ್ಲ ಕೋರ್ಟ್. ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ ಮೇಲೆ ಕೋರ್ಟ್ ಅದನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕಾಗತ್ತೆ, ಓದಬೇಕಾಗುತ್ತೆ, ಏನು ಎತ್ತ ಅಂತ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಸಿ ಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್. ಸಿ ಎಂ ಪರ ಇಂಡಿ ಒಕ್ಕೂಟದ ಬೆಂಬಲ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ನವರು. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ನಡೆದ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇಂಡಿಯಾ ಒಕ್ಕೂಟದ ಬೆಂಬಲದೊಂದಿಗೆ ರಾಷ್ಟ್ರಮಟ್ಟದಲ್ಲೂ ಹೋರಾಟಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಏನು, ರಾಷ್ಟ್ರಪತಿಗಳಿಗೆ ದೂರು ಕೊಡೋದು, ರಾಷ್ಟ್ರೀಯ ವೇದಿಕೆಯಲ್ಲಿ ಹೋರಾಟ ಮಾಡೋದು. ಈಗಾಗಲೇ ಸದ್ಯಕ್ಕೆ ಸಿ ಎಂ ಪರ AICC, ರಾಜ್ಯ ಸರ್ಕಾರ, ಶಾಸಕರಿಂದ ಫುಲ್ ಸಪೋರ್ಟ್ ಸಿಕ್ಕಿದೆ. ರಾಷ್ಟ್ರಮಟ್ಟದಲ್ಲೂ ರಾಜಕೀಯ ಸಮರ ಮುಂದುವರಿಕೆಗೆ ನಿರ್ಧಾರವನ್ನು ಕಾಂಗ್ರೆಸ್ ಮಾಡಿದೆ. ಬಟ್ ಅದನ್ನು ರಾಷ್ಟ್ರಮಟ್ಟದಲ್ಲಿ BJP ವಿರುದ್ಧ, BJP ಇವೆಲ್ಲವನ್ನು ದುರ್ಬಳಕೆ ಮಾಡ್ಕೋತಾ ಇದೆ. ರಾಜಭವನವನ್ನು, ರಾಜ್ಯಪಾಲರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಜನರಿಂದ ಚುನಾಯಿತ ಬಹುಮತದ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸುವ ಕೆಲಸವನ್ನು ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇದು ಮೊದಲನೇದೇನಲ್ಲ ಆರೋಪ. ಕೇಂದ್ರ ಸರ್ಕಾರ ED, CBI, IT ಎಲ್ಲವನ್ನ ದುರ್ಬಳಕೆ ಮಾಡ್ಕೋತಿದೆ ಅನ್ನೋ ಆರೋಪವನ್ನು ಮೊದಲಿಂದಲೂ ಕಾಂಗ್ರೆಸ್ನವರು ಮಾಡ್ಕೊಂಡು ಬಂದಿದ್ದಾರೆ. ಅವಾಗೆಲ್ಲ ರಾಷ್ಟ್ರಮಟ್ಟದ ಹೋರಾಟ, ಇಂಡಿ ಒಕ್ಕೂಟದ ಬೆಂಬಲದ ಬಗ್ಗೆ ಮಾತನಾಡದೇ ಇದ್ದವರು ಈ ವಿಚಾರದಲ್ಲಿ ಇಂಡಿ ಒಕ್ಕೂಟದ ಬೆಂಬಲ ಪಡೆಯೋದಕ್ಕೆ ನಿರ್ಧಾರ ಮಾಡಿರೋದು ಯಾಕೆ? ಅರವಿಂದ್, ಈಗ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡ್ಕೋಬಾರ್ದು, ರಾಜೀನಾಮೆ ಕೊಡದೇನೆ ಯಾವುದೇ ಒತ್ತಡ ಬಂದರೂ ಕೂಡ ಅದಕ್ಕೆ ಮಣಿದೇನೆ ಕಾನೂನು ಸಮರ ಮತ್ತು ರಾಜಕೀಯ ಸಮರ ಎರಡೂ ಸಮರಗಳನ್ನು ಕೂಡ ಜೊತೆಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ತೀರ್ಮಾನ ಆಗಿರುವಂಥದ್ದು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇಡೀ ಕಾಂಗ್ರೆಸ್ ಪಡೆ ಸಿದ್ದರಾಮಯ್ಯನವರ ಪರ ನಿಲ್ಲಬೇಕು, ಗಟ್ಟಿಯಾಗಿ ನಿಲ್ಲಬೇಕು, ಯಾವುದೇ ಹಂತದಲ್ಲೂ ಕೂಡ ಕೈ ಬಿಡಬಾರ್ದು, ಒಗ್ಗಟ್ಟನ್ನು ಕಾಯ್ದುಕೋಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಕಾನೂನು ಸಮರ ಮುಂದುವರಿಸಬೇಕು ಅಂತ ನಾಳೆ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಬೇಕು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ನು ಅಸಾಂವಿಧಾನಿಕ, ಇಲ್ಲಿಗಲ್ ಅನ್ನುವಂಥದ್ದನ್ನು ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕು ದಾಖಲೆಗಳೊಂದಿಗೆ. ಜೊತೆಗೆ ಕಾನೂನು ಲೋಪ ಏನಾಗಿದೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಕೊಡುವಾಗ ಅದನ್ನು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ AG ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದ ವಕೀಲರ ತಂಡ ಒಂದಷ್ಟು ತಯಾರಿಯನ್ನು ಮಾಡಿಕೊಂಡಿದೆ. ಇನ್ನೊಂದು, ಇಂಡಿಯಾ ಒಕ್ಕೂಟದ ಬೆಂಬಲವನ್ನು ಕೂಡ ಪಡ್ಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಸಮರ ಮಾಡಬೇಕು, ಬಿಜೆಪಿಗೆ ಕೌಂಟರ್ ಕೊಡಬೇಕು ಅನ್ನುವಂಥದ್ದು ಕೂಡ ತೀರ್ಮಾನ ಆಗಿದೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಕಾಂಗ್ರೆಸ್ ಪಾಳೆಯ ತಯಾರಿ ಮಾಡ್ಕೊಳ್ತಾ ಇದೆ. ಜೊತೆಗೆ ರಾಷ್ಟ್ರಪತಿಗಳಿಗೂ ಕೂಡ
ರಾಜ್ಯಪಾಲರ ವಿರುದ್ಧ ದೂರು ಕೊಡಬೇಕು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ರಾಜಕೀಯ ಪ್ರೇರಿತವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಅನ್ನುವಂಥದ್ದು, ಜೊತೆಗೆ ಪ್ರಾಸಿಕ್ಯೂಷನ್ ಉದಾಹರಣೆ ಇಟ್ಟು ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನ ರಾಷ್ಟ್ರಪತಿಗಳಿಗೂ ಕೂಡ ಮನವರಿಕೆ ಮಾಡಿ ಅವ್ರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ರಾಷ್ಟ್ರಪತಿಗಳ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿ ಮಾಡಿ ಮಾಡ್ತಾರೆ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದ ಬೆಂಬಲ ಪಡೆಯುವ ನಿಟ್ಟಿನಲ್ಲಿ AICC ಮಟ್ಟದಲ್ಲಿ ದೆಹಲಿಯಲ್ಲೇ ಒಂದು ಸಭೆ ಕರೆದು ಅವರ ಬೆಂಬಲ ಕೋರಬೇಕು ಅನ್ನುವಂಥ ತೀರ್ಮಾನ, ಆ ಮೂಲಕ BJPಯ ವಿರುದ್ಧ ಇಂಡಿಯಾ ಒಕ್ಕೂಟದ ಸದಸ್ಯರೊಂದಿಗೆ ಅವರ ಬೆಂಬಲ ಪಡೆದು ಹೋರಾಟ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಚರ್ಚೆ ಹಂತದಲ್ಲಿದೆ. ಇನ್ನೂ ಕೂಡ AICC ನಾಯಕರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಲಾಗುತ್ತೆ. ಒಟ್ಟಿನಲ್ಲಿ ರಾಜಕೀಯ ಸಮರ, ಕಾನೂನು ಸಮರ ಎರಡನ್ನೂ ಕೂಡ ಕೊನೆವರೆಗೂ ಕೂಡ ತಾರ್ಕಿಕ ಅಂತ್ಯ ಮುಟ್ಟುವರೆಗೂ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ತೀರ್ಮಾನ, ಚರ್ಚೆಗಳು ಆಗ್ತಾ ಇದ್ದಾವೆ. ರೈಟ್, ಥ್ಯಾಂಕ್ ಯು ಮಸು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೇ ಹೇಳಿದ್ರಲ್ಲ, ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ಇದನ್ನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ರಾಜಕೀಯ ಹೋರಾಟ ಅಂದರೆ ಇದೇನೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ BJP ವಿರುದ್ಧ ಮಾತುಗಳನ್ನು ಆಡ್ತಕ್ಕಂಥದ್ದು, ಇವರು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು, ಇದನ್ನೆಲ್ಲ ಜನರ ಗಮನಕ್ಕೆ ತರಿಸುವಂತಹ ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ.